ಈಗ ಜನರಲಿ ಎಷ್ಟೋ ಜನರು ಈಗಿನ ಕಾಲದಲ್ಲಿ ಅಟ್ಲೀಸ್ಟ್ ಬೆಂಗಳೂರಲ್ಲಿ ಡಿಫ್ರೆನ್ಸ್ ಒಂದು ಕಮರ್ಷಿಯಲ್ ಬಿಯರ್, ಬಾಟಲ್ ಸಿಗೋ ಬಿಯರು ಮತ್ತೆ ಒಂದು ಕ್ರಾಫ್ಟ್ ಬಿಯರಲ್ಲಿ ವ್ಯತ್ಯಾಸ ಗೊತ್ತಿರುತ್ತೆ ತುಂಬ ಜನರಿಗೆ. ಹ್ಮ್ ಹ್ಮ್. ಬಟ್ ಫಾರ್ ದೋಸ್ ಆಡಿಯನ್ಸ್ ಹೂ ಹ್ಯಾವ್ ನಾಟ್ ಹರ್ಡ್ ಅಬೌಟ್ ಕ್ರಾಫ್ಟ್ ಬಿಯರ್ಸ್ ಅಲ್ಲ, ಸೊ ವಾಟ್ಸ್ ಅ ಕ್ರಾಫ್ಟ್ ಬಿಯರ್ ಆ್ಯಂಡ್ ಟೆಲ್ ಅಸ್ ಮೋರ್ ಅಬೌಟ್ ಕ್ರಾಫ್ಟ್ ಬಿಯರ್. ಸೊ ಏನಾಗುತ್ತೆ ಅಂದರೆ ಕಮರ್ಷಿಯಲ್ ಬಿಯರಲ್ಲಿ ಜಾಸ್ತಿ ಪ್ರಾಸೆಸ್ ಇರುತ್ತೆ ಫಿಲ್ಟ್ರೇಷನ್, ಯಾಕೆಂದರೆ ಅವರು ಕನ್ಸಿಸ್ಟೆನ್ಸಿ ಮೇಲೆ ಜ್ಞಾನ ಜಾಸ್ತಿ ಇಟ್ಟಿರ್ತಾರೆ. ಯಾಕೆಂದರೆ ಪ್ರಾಡಕ್ಟ್ ಹಾಳಾಗಬಾರ್ದು ಬಾಟ್ಲಾಗಿ, ಯಾಕೆಂದರೆ ಅದು ವಾಪಸ್ ತಂದು ಅದ್ರ ಪ್ರಾಬ್ಲಮ್ ಆಯಿತು ಕಸ್ಟಮರ್ಗೆ ಮಾತಾಡಿ, ಯಾಕೆಂದರೆ ಅವ್ರು ಇರಲ್ಲ ಅಲ್ಲಿ ಹೇಳೋಕ್ಕೆ ಇದೇನಾಗಿಲ್ಲಪ್ಪ ಕುಡಿ ಅಂತ ಯಾರು ಇರಲ್ಲ. ನಿಮ್ಗೇನೋ ಅನಿಸ್ತು ಅಂದರೆ ಅವರು ಇಮಿಡಿಯೇಟಾಗಿ ನಂಗೆ ಬಿಯರ್ ಇಷ್ಟ ಆಗಿಲ್ಲಪ್ಪ ಇದು ಅಂತ ಸ್ಪ್ರೆಡ್ ಆಗಿಬಿಡುತ್ತೆ ನ್ಯೂಸ್. ಸೊ ಅದಕ್ಕೆ ಕನ್ಸಿಸ್ಟೆನ್ಸಿ ಲೆಸ್ ನ್ಯೂಟ್ರಲ್ ಬಿಯರ್ ಇಟ್ಬಿಡ್ತಾರೆ ಮಾರ್ಕೆಟಲ್ಲಿ. ಮಾಡೋಕ್ಕಾಗಲ್ಲ, ಯಾಕಂದರೆ ತುಂಬ ಕಷ್ಟ. ಒಳ್ಳೆ ಬಿಯರ್ ಕೊಟ್ಟು ಅದು ಆಕ್ಸಿಡೈಸ್ ಆಗದೆ ಕರೆಕ್ಟಾಗಿ ಹೋಗಿ ಇಲ್ಲಿ ಎಲ್ಲೂ ಕೋಲ್ಡ್ ಚೈನ್ ಇಲ್ಲ. ಕೋಲ್ಡ್ ಚೈನ್ ಇತ್ತು ಅಂದರೆ ಒಂದು ಫ್ರಿಜ್ಜಲ್ಲೇ ಹೋಗುತ್ತೆ ಬಿಯರು. ಆ ಥರ ಮಾಡಿದ್ರೆ ಕಾಸ್ಟ್ ಜಾಸ್ತಿ ಆಗಿಬಿಡುತ್ತೆ, MRP ಜಾಸ್ತಿ ಆಗಿಬಿಡುತ್ತೆ, ಎಕ್ಸೈಸ್ ಡ್ಯೂಟಿ ಜಾಸ್ತಿ ಆಗಿಬಿಡುತ್ತೆ. ಸೊ ಸ್ಕೇಲಬಿಲಿಟಿ ಪ್ರಾಬ್ಲಮ್ ಆಗಿಬಿಡುತ್ತೆ. ಸೊ ಅದಕ್ಕೆ ಅವರು ಕಮರ್ಷಿಯಲಿ ಜಾಸ್ತಿ ಪ್ರಾಸೆಸಸ್ಗೆ ಇನ್ವಾಲ್ವ್ಮೆಂಟ್ ಇರುತ್ತೆ. ಜಾಸ್ತಿ ಪ್ರಾಸೆಸಸ್ಸು, ಜಾಸ್ತಿ ರಿಫೈನ್ಮೆಂಟು, ಜಾಸ್ತಿ ಪ್ರಿಸರ್ವೇಟಿವ್ ಸೈಡು ಅವೆಲ್ಲ ಹಾಕ್ಕೊಂಡು ಅವರು ಕನ್ಸಿಸ್ಟೆಂಟಾಗಿ ಇದೇ ಥರ ಫ್ಲೇವರ್ಲೆಸ್ ಬಿಯರ್ ಕನ್ಸಿಸ್ಟೆಂಟಾಗಿ ಆರಾಮಾಗಿ ಕುಡಿಯೋ ಥರ ಇರಬೇಕು ಅಂತ ಒಂದು ಪ್ರಾಡಕ್ಟ್ ಡಿಸೈನ್ ಮಾಡಿ ಕಳಿಸ್ತಾರೆ. ಓಕೆ. ಕ್ರಾಫ್ಟ್ ಬಿಯರಲ್ಲಿ ಹಂಗಾಗಲ್ಲ, ಅಷ್ಟೊಂದು ಏನು ನಾವು ಪ್ರಾಸೆಸಸ್ ಮಾಡಬೇಕಾಗಿಲ್ಲ. ಬಿಯರ್ ಆಗಿದ ತಕ್ಷಣ ಫಿಲ್ಟ್ರೇಷನ್ ಅವೆಲ್ಲ ಏನು ನಾವು ಮಾಡಲ್ಲ. ಜಾಸ್ತಿ ಸ್ಟೋರೇಜ್ ಇರಲ್ಲ ಕ್ರಾಫ್ಟ್ ಬಿಯರ್. ಇರಲ್ಲ, ಒಂದು 1000 ಲೀಟರ್ಸ್, ಅವರು ಲ್ಯಾಕ್ಸ್ ಆಫ್ ಲೀಟರ್ಸಲ್ಲಿ ಇರುತ್ತೆ ದೊಡ್ಡ ದೊಡ್ಡ ಟ್ಯಾಂಕಲ್ಲಿ. ಸೊ ಅದನ್ನು ಕ್ಲೀನಿಂಗ್ ಮಾಡೋದು ಸಖತ್ ಕಷ್ಟ, ಆಮೇಲೆ ಅದನ್ನು ಮೇಂಟೈನ್ ಮಾಡೋದು ಕಷ್ಟ, ಅವೆಲ್ಲ ಇರುತ್ತೆ, ತುಂಬ ಕಷ್ಟಗಳಿರುತ್ತೆ ಅವ್ರಿಗೆ. ಸೊ ಅದಕ್ಕೆ ಪ್ರಾಡಕ್ಟ್ನ ಈಸಿಯಾಗಿ ಮಾಡೋ ಥರ ಮಾಡಿಕೊಂಡು ಕಳಿಸ್ತಾ ಇರ್ತಾರೆ. ನಾವು ಕಾಂಪ್ಲಿಕೇಟೆಡ್, ನಮ್ಮ ಇಂಗ್ರೀಡಿಯೆಂಟ್ಸ್ ಆರ್ ವೆರಿ ಎಕ್ಸ್ಪೆನ್ಸಿವ್. ಅವ್ರದ್ದು ಸಖತ್ ಚೀಪಾಗಿರುತ್ತೆ ಅವ್ರ ಇಂಗ್ರೀಡಿಯೆಂಟ್ಸು, ಯಾಕೆಂದರೆ ತುಂಬ ಈಸಿಲಿ ಅವೈಲಬಲ್ ಇಂಡಿಯನ್ ಇಂಗ್ರೀಡಿಯೆಂಟ್ಸು ಅಂಥದ್ದು ಯೂಸ್ ಮಾಡ್ತಾರೆ. ನಾವು ಜರ್ಮನಿಯಿಂದ ತರಿಸ್ತೀವಿ ಮಾಲ್ಟ್ಸು, ಆಮೇಲೆ ಹಾಪ್ಸು US ಇಂದ ತರಿಸ್ತೀವಿ, ನ್ಯೂಜಿಲೆಂಡಿಂದ ಸ್ಪೆಷಲ್ ಸ್ಮಾಲ್ ಬ್ಯಾಚಲ್ಲಿ ತರಿಸ್ತೀವಿ. ಸೊ ಹೆಂಗೆ ಅಂದರೆ ಮೈಕ್ರೋ ಲಾಟ್, ಅದು ಜಾಸ್ತಿ ಪ್ರೊಡ್ಯೂಸ್ ಮಾಡೋಕ್ಕೆ ಆಗಲ್ಲ ಅಂಥದ್ದೆಲ್ಲ. ಸೊ ಅದನ್ನೆಲ್ಲ ಹುಷಾರಾಗಿ ತರಿಸ್ತೀವಿ, ಆಮೇಲೆ ಯೂಸ್ ಮಾಡ್ತೀವಿ. ನಿಮಗೆ ನೋಡಿ ಇದು ಹಿಂಗಿದೆ, ಹೆಂಗೆ ಬಂದಿದೆ ಅಂತ ಟ್ರೈ ಮಾಡೋಕ್ಕೆ ನೀವು ಸಖತ್ತಾಗಿದೆಯಲ್ಲಪ್ಪ ಇದು ಎಷ್ಟು ಚೆನ್ನಾಗಿದೆ. ಈಗ ಅದು ಒಂದು ಎನ್ವೈರ್ಮೆಂಟಲ್ಲಿ ಬೆಳೆದಿರುತ್ತೆ, ಅದನ್ನು ಮಾಸ್ ಆಗಿ ಪ್ರೊಡ್ಯೂಸ್ ಮಾಡೋಕ್ಕಾಗಲ್ಲ. ಒಂದು ಸರ್ಟನ್ ಹಾಪ್ಸು, ಒಂದು ಸರ್ಟನ್ ಮಾಲ್ಟ್ಸು ಮಾಸ್ ಆಗಿ ಮಾಡೋಕ್ಕಾಗಲ್ಲ. ಸೊ ಸ್ಪೆಷಾಲಿಟಿ ಹಾಪ್ಸು, ಸ್ಪೆಷಾಲಿಟಿ ಮಾಲ್ಟ್ಸ್ ಎಲ್ಲ ತರಿಸಿ ನಾವು ಬ್ರೂ ಮಾಡಿಕೊಡ್ತೀವಿ. ನಿಮಗೆ ವರ್ಲ್ಡ್ ಕ್ಲಾಸ್ ಬಿಯರ್ಸ್ ಟೇಸ್ಟ್ ಮಾಡೋಕ್ಕೆ ಸಿಗೋದು. ಇದು ನಾರ್ಮಲ್ ಎನಿ ಡೇ ಡ್ರಿಂಕಿಂಗ್ ಎಲ್ಲಿ ಬೇಕಾ ಸಿಗೋ ಥರ ಬಿಯರ್ಸ್ ಕಮರ್ಷಿಯಲ್. ಪ್ರೈಸ್ ವೈಸ್ ದೇ ಆರ್ ಮಚ್ ಚೀಪರ್ ದೆನ್ ಅ ಕ್ರಾಫ್ಟ್ ಬಿಯರ್. ಹೌದು, ರೈಟ್. ಹಾಂ. ಈಗ ಯಾರಾದರೂ ಕುಡಿತಾ ಇದ್ದಾರೆ ಬಿಯರ್ ಲವರ್ಸ್ ಇದ್ರೆ, ಐ ಮೀನ್ ಏನಕ್ಕೆ 200-250 ರೂಪಾಯಿ ಸಿಗೋದನ್ನ ವೈ ವುಡ್ ದೇ ಎಂಡ್ ಆಫ್ ಸ್ಪೆಂಡಿಂಗ್ 400-450 rupees? ಸೊ ದೇ ಆರ್ ಥಿಂಕಿಂಗ್ ಫ್ರಮ್ ನಾನು ಕುಡಿಬೇಕು, ಹೈ ಆಗಬೇಕು ಪರ್ಸ್ಪೆಕ್ಟಿವಲ್ಲಿ. ಒಬ್ಬೊಬ್ಬರು ಬರ್ತಾರೆ, ನಾನು ಒಳ್ಳೆ ಬಿಯರ್ ಕುಡಿಬೇಕು, ಐ ವಾಂಟ್ ಹ್ಯಾವ್ ಅ ಗುಡ್ ಫೀಲಿಂಗ್ ಡ್ರಿಂಕಿಂಗ್ ಬಿಯರ್. ಇದು ಎಷ್ಟು ಚೆನ್ನಾಗಿದೆ, ಆ ಪಬ್ ಫೀಲಿಂಗ್, ಆ ಅಟ್ಮಾಸ್ಫಿಯರ್ ಎಂಜಾಯ್ ಮಾಡಬೇಕು, ಆಮೇಲೆ ಇಬ್ಬರ ಜೊತೆ ಮಾತಾಡಬೇಕು ಕುಡ್ಕೊಂಡು ಇದ್ರ ಬಗ್ಗೆ, ಎಷ್ಟು ಚೆನ್ನಾಗಿದೆ, ಇದ್ರ ಹಾಪು ಬಂತು, ಇದು ಮಾಲ್ಟ್ ಬಂತು, ಒಂಥರ ರಿಫ್ರೆಶ್ ಆಗ್ತದೆ. ನೆಕ್ಸ್ಟ್ ಡೇನು ಆರಾಮಾಗಿದೆ ಇದು ಕುಡಿದ್ರೆ. ಅವರು ಬಂದು ಚೆನ್ನಾಗಿ ಕುಡಿದು ಟೈಟ್ ಆಗಬೇಕು ಅನ್ನೋದು ಮೈಂಡ್ ಸೆಟ್ ಇರಲ್ಲ. ಬಂದು ಎಂಜಾಯ್ ಮಾಡಬೇಕು ಈ ಬೆವರೇಜ್ನ. ಐ ವಾಂಟ್ ಟು ಸೋಷಲೈಸ್, ಇಲ್ಲಿ ಬಂದು ಎಂಜಾಯ್ ಮಾಡಿ ಆಮೇಲೆ ಆರಾಮಾಗಿ ಹೋಗಿ ಮನೇಲಿ ಹೋಗಿ ಮಲ್ಕೊತೀನಿ ಅಷ್ಟೇ. ಆ ಫೀಲಿಂಗ್ ಇರೋರು ಹಂಗೆ ಯೋಚನೆ ಮಾಡಲ್ಲ. ಬಟ್ ಈಗ ಕುಡ್ದು ಅಪ್ಪ ಇಷ್ಟೇ ಈ ದುಡ್ಡಲ್ಲಿ ಇಷ್ಟು ಕುಡ್ದುಬಿಟ್ರೆ ನಂಗೆ ಹೈ ಆಗಿಬಿಡುತ್ತೆ ಅಂದರೆ ವಿ ಕ್ಯಾನಾಟ್ ಡಿಬೇಟ್ ಆನ್ ಇಟ್ ಅಲ್ಲ. ನಿಮಗೆ ಯುವರ್ ಇಂಟೆನ್ಷನ್ ಇಸ್ ಟು ಗೆಟ್ ಡ್ರಿಂಕ್, ಯುವರ್ ಇಂಟೆನ್ಷನ್ ಇಸ್ ನಾಟ್ ಟು ಎಂಜಾಯ್ ದ ಬೆವರೇಜ್. ವೆನ್ ಯು ವಾಂಟ್ ಟು ಎಂಜಾಯ್ ಮಾಡಬೇಕು ಅಂದರೆ ನಿಮ್ಮದು ಒಳ್ಳೆ ಕ್ವಾಲಿಟಿದು ಕುಡಿದು ಎಂಜಾಯ್ ಮಾಡ್ತೀರಾ. ಈಗ ವಿಸ್ಕಿ ಒಳ್ಳೆ ಕ್ವಾಲಿಟಿದ್ದು ಯಾಕೆ ತೊಗೊತೀರಾ? ಎಂಜಾಯ್ ಮಾಡೋಕ್ಕೆ. ಕುಡಿದ್ಬಿಟ್ಟು ಹೈ ಆಗಿಬಿಡ್ಬೇಕು ಅನ್ನೋದಿದ್ರೆ ಯಾವುದೋ ಚೀಪ್ ವಿಸ್ಕಿನ ಕುಡಿದು ಹೈ ಆಗ್ಬೋದು, ಪಾಸಿಬಲ್, ಎನಿ ಲೇ ಮ್ಯಾನ್ ಕ್ಯಾನ್ ಡೂ. ಬಟ್ ಯುವರ್ ಫೀಲಿಂಗ್ ಇಸ್ ಐ ವಾಂಟ್ ಟು ಎಂಜಾಯ್, ಬಂದು ಅಲ್ಲಿ ಪಬ್ಬಲ್ಲಿ ಕುಡಿದ್ರೆ ಅದು ಮಜಾನೇ ಬೇರೆ.